ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಬನ್ನಿ, ಇವತ್ತು ನಾನು ಕ್ರ್ಯಾಬ್ ಫ್ರೈ ಮಾಡೋದು ಹೆಂಗಂತ ಹೇಳ್ಕೊಡ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿ ಸಿಂಪಲಾಗಿ ಮಾಡ್ಕೋಬೋದು. ತುಂಬಾ ಈಸಿಯಾಗಿ ಕೂಡ ಇದೆ. ಹೆಂಗೆ ಮಾಡೋದಂತ ನೋಡೋಣ. ಇವಾಗ ಫಸ್ಟಿಗೆ ಒಂದು ಮಸಾಲ ರೆಡಿ ಮಾಡ್ಕೋಬೇಕು. ಇದಕ್ಕೆ ನಾನು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ ಒಂದು 15-16 ಒಂದು ರೆಡ್ ಚಿಲ್ಲಿನ ತೊಗೊಂಡಿದ್ದೀನಿ. ಆಮೇಲೆ 2 ಸ್ಪೂನಷ್ಟು ಧನಿಯಾ, ಲಿಂಬೆ ಗಾತ್ರದಷ್ಟು ಹುಣಸೆಹಣ್ಣು, ಆಮೇಲೆ 1 ಸ್ಪೂನು ಅರಶಿನ ಹಾಕ್ಕೊಂಡಿದ್ದನ್ನು ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದನ್ನು ಫೈನ್ ಪೇಸ್ಟ್ ಮಾಡ್ಕೋಬೇಕು. ಮಾಡ್ಕೊಂಡು ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ನಾನಿದು ಕ್ರ್ಯಾಬ್ ತೊಗೊಂಡಿದ್ದೀನಿ. ಈ ಕ್ರ್ಯಾಬು ನಾನಿವಾಗ ಕ್ಲೀನ್ ಹೆಂಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಕ್ರ್ಯಾಬ್ನ ಇದು 1 kg ಅಷ್ಟು ನಾನು ಕ್ರ್ಯಾಬ್ ತೊಗೊಂಡಿದ್ದೀನಿ. ಇವಾಗ ಇದನ್ನು ನಾನು ಫಸ್ಟಿಗೆ ಈ ಕೆಳಗಡೆ ಈ ಭಾಗ ಬರುತ್ತೆ ನೋಡಿ, ಇದನ್ನು ನಾನಿವಾಗ ಒಂದು ಸಿಸರಲ್ಲಿ ನಾನು ಓಪನ್ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಓಪನ್ ಮಾಡಿ ಅದರಲ್ಲಿರುವಂಥ ವೇಸ್ಟೆಲ್ಲ ತೆಗಿಬೇಕು. ಫಸ್ಟಿಗೆ ದೊಡ್ಡದಂಥ ಕಾಲನ್ನ ತೆಗಿಬೇಕು. ಕಟ್ ಮಾಡ್ಕೊಳ್ಳಿ. ಈ ಥರ 2 ಪೀಸ್ನ ಮಾಡ್ಕೋಬೇಕು. ಕಾಲುಗಳನ್ನ ದೊಡ್ಡ ಪೀಸ್ ಆದರೆ ನಾವು ಫ್ರೈ ಮಾಡುವಾಗ ಅದನ್ನು ಮಗಚಿ ಹಾಕೋಕ್ಕೆಲ್ಲ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ 2 ಪೀಸ್ಗಳನ್ನ ಮಾಡ್ಕೋಬೇಕು. ಆಮೇಲೆ ಇದರಲ್ಲಿರುವಂಥ ವೇಸ್ಟ್ ನೀರಿನ ಥರ ಇರುತ್ತೆ, ಗುಳ್ಳೆ ಥರ, ಅದನ್ನೆಲ್ಲ ತೆಗಿಬೇಕು ವೇಸ್ಟು. ಆಮೇಲೆ ಮಧ್ಯದಲ್ಲಿ ಅದರ ಗಲೀಜೆಲ್ಲ ಇರುತ್ತೆ, ಅದನ್ನೆಲ್ಲ ಕ್ಲೀನಾಗಿ ತೆಗೆದು ಸಿಸರಲ್ಲಿ ಕಟ್ ಮಾಡ್ಕೋಬೇಕು ಈ ಥರ. ಆಮೇಲೆ ಅದರ ಕಾಲುಗಳು ಬರುತ್ತಲ್ವ, ಅದನ್ನು ಮಧ್ಯ ಕಟ್ ಮಾಡಿಕೊಂಡು ಈ ಥರ ನೋಡಿ, ಮಧ್ಯದಿಂದ ಕಟ್ ಮಾಡಿಕೊಂಡು ಕ್ಲೀನಾಗಿ ನೋಡಿ. ಇವಾಗ ಕ್ರ್ಯಾಬು ಕ್ಲೀನ್ ಆಯಿತು. ಇವಾಗ ಇದನ್ನು ಮಧ್ಯದಿಂದ 2 ಕಟ್ ಮಾಡ್ತಾಯಿದ್ದೀನಿ. ಇವಾಗ 2 ಪೀಸ್ನ ಮಾಡ್ಕೊಂಡು ನೋಡಿ. ಇವಾಗ ಕ್ರ್ಯಾಬು ಕ್ಲೀನ್ ಹೆಂಗೆ ಮಾಡೋದಂತ ನೋಡಿದಲ್ಲ. ಇದು ಮೊಟ್ಟೆ, ಕ್ರ್ಯಾಬ್ ಇದು ಮೊಟ್ಟೆ. ಇದನ್ನು ಯಾರು ಯೂಸ್ ಮಾಡಲ್ಲ. ಅದನ್ನು ನಾನಿವಾಗ ಎಸೆದು ಅದೇ ಥರ ಉಳಿದಿರೋಂಥ ಎಲ್ಲನ ನಾನಿವಾಗ ಕ್ಲೀನ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ವಾಶ್ ಮಾಡಿಕೊಂಡು ಇಟ್ಕೋಬೇಕು. ಇವಾಗ ಒಂದು ಬಾಣಲಿನ ನಾನು ತಗೊಂಡಿದ್ದೀನಿ. ಈ ಬಾಣಲಿಗೆ ನಾನು ಕ್ಲೀನ್ ಮಾಡಿರುವಂಥ ಕ್ರ್ಯಾಬ್ನ ಹಾಕ್ತಾಯಿದ್ದೀನಿ. ಇದಕ್ಕೆ ಒಂದು 4-5 ಸ್ಪೂನಷ್ಟು ನಾನಿವಾಗ ಮೊಸರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಕ್ರ್ಯಾಬ್ ತುಂಬಾ ಹೀಟು, ಅದಕ್ಕೋಸ್ಕರ ಮೊಸರು ಹಾಕ್ಕೊಂಡೆ ಒಂದು ಸ್ವಲ್ಪ ಹೀಟು ಹೋಗುತ್ತೆ ಅಂತ ಹೇಳ್ಬಿಟ್ಟು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಆಮೇಲೆ 1 ಸ್ಪೂನಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೋಬೇಕು. ಆಮೇಲೆ ನಾನು ಆವಾಗಲೇ ಮಾಡಿರುವಂಥ ರೆಡ್ ಚಿಲ್ಲಿ ಪೇಸ್ಟ್ ಇದೆಯಲ್ಲ, ಮಸಾಲ, ಅದನ್ನು ಒಂದು 4-5 ಸ್ಪೂನಷ್ಟು, ನೀವು ಖಾರ ಎಷ್ಟು ತಿಂತೀರಾ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಕ್ರ್ಯಾಬೆಲ್ಲ ಚೆನ್ನಾಗಿ ಕೋಟ್ ಆಗಬೇಕು, ಅದುವರೆಗೂ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಾನು ಇದನ್ನು ಒಂದು 30 ನಿಮಿಷ ಇದನ್ನು ನಾನಿವಾಗ ರೆಸ್ಟಿಗೆ ಇಡ್ತಾಯಿದ್ದೀನಿ. ಇವಾಗ 30 ನಿಮಿಷ ಆದ ನಂತರ ನೋಡಿ ಫ್ರೆಂಡ್ಸ್, ನಾನು ಇದನ್ನು ಓಪನ್ ಮಾಡಿ ಇವಾಗ ಇದನ್ನು ಡ್ರೈ ಮಾಡ್ಕೋಬೇಕು. ಕ್ರ್ಯಾಬ್ ಡ್ರೈ ಅಲ್ವಾ, ಇದನ್ನು ಡ್ರೈ ಮಾಡೋಕ್ಕೆ ನಾನಿವಾಗ ಗ್ಯಾಸ್ ಆನ್ ಮಾಡಿಕೊಂಡು ನಾನಿವಾಗ ಗ್ಯಾಸಲ್ಲಿ ಇಡ್ತಾಯಿದ್ದೀನಿ ಡ್ರೈ ಆಗೋಕ್ಕೋಸ್ಕರ. ಈ ಕ್ರ್ಯಾಬ್ ಡ್ರೈಗೆ ಬೇರೆ ಯಾವ ಮಸಾಲನೂ ಹಾಕೋಂಗಿಲ್ಲ. ಇದೇ ಬರೀ ನಾನಿವಾಗ ಫಸ್ಟಿಗೆ ಮಾಡಿರುವಂಥ ಪೇಸ್ಟ್ ಇದೆಯಲ್ಲ, ಅದೇ ಅಷ್ಟೇ ಮಸಾಲ. ಇವಾಗ ಒಂದು ಕುದಿ ಬರ್ತಾಯಿದೆ, ಆವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಇದನ್ನು ಒಂದು ಸಲ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಕುದಿ ಬರುವಾಗ. ಆಮೇಲೆ ಇದಕ್ಕೆ ಇವಾಗ ನಾನು ಒಂದು 4-5 ಸ್ಪೂನಷ್ಟು ನಾನಿವಾಗ ಕೋಕೋನಟ್ ಆಯಿಲು, ಇದಕ್ಕೆ ಕೋಕೋನಟ್ ಆಯಿಲ್ನ ನೀವು ಬಳಸಬೇಕು. ಅಂದರೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ವೆಜಿಟೇಬಲ್ ಆಯಿಲ್ಸಲ್ಲಿ ಆ ಟೇಸ್ಟ್ ಕೊಡಲ್ಲ, ತುಂಬಾ ಟೇಸ್ಟಿಯಾಗಿರುತ್ತೆ. ಕೋಕೋನಟ್ ಆಯಿಲ್ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಇದನ್ನು ಚೆನ್ನಾಗಿ ಡ್ರೈ ಮಾಡ್ಕೋಬೇಕು. ಇದಕ್ಕೆ ನೀರೇನು ಹಾಕೋಂಗಿಲ್ಲ. ಇವಾಗ ನಾನಿದು ಮುಚ್ಚಳ ಹಾಕಿ ಒಂದು 2 ನಿಮಿಷ ಬಿಡ್ತಾಯಿದ್ದೀನಿ. ಅಂದರೆ ಕ್ರ್ಯಾಬಲ್ಲಿರುವಂಥ ನೀರಿನಂಶ ಎಲ್ಲ ಹೊರಗಡೆ ಬರಲಿ ಅಂತ ಹೇಳಿ. ಇವಾಗ ನೋಡಿ, ಲೋ ಫ್ಲೇಮಲ್ಲಿ ಇಟ್ಟು ನಾನಿವಾಗ ಒಂದು 2 ನಿಮಿಷ ಬೇಯಿಸ್ಕೊಂಡೆ. ಅವಾಗ ಏನಾಗುತ್ತೆ, ಕ್ರ್ಯಾಬಲ್ಲಿರುವಂಥ ನೀರೆಲ್ಲ ಇರುತ್ತಲ್ಲ, ಅದು ಚೆನ್ನಾಗಿ ಬಿಡುತ್ತೆ ನೋಡಿ. ನಾನೊಂದು ಸ್ವಲ್ಪನೂ ನೀರು ಹಾಕಿರಲಿಲ್ಲ. ಇದನ್ನು ಮತ್ತೇನು ಮಾಡಬೇಕಂದ್ರೆ ಫುಲ್ಲು ಡ್ರೈ ಆಗುವವರೆಗೂ ಇದನ್ನು ಚೆನ್ನಾಗಿ ಸ್ಪೂನ್ ಹಾಕಿ ಈ ಥರ ಮಿಕ್ಸ್ ಮಾಡ್ತಾನೇ ಇರಬೇಕು. ಇದೇನು ಒಡೆದೋಗುತ್ತೆ, ಫಿಶ್ ಆದರೆ ಒಡೆದೋಗುತ್ತೆ. ಕ್ರ್ಯಾಬೆಲ್ಲ ಏನಾಗುತ್ತೆ, ಬಿಡಲ್ಲ ಫಿಶ್ಶು. ಹಂಗಾಗಿ ನೀವು ಅದನ್ನು ಸ್ಪೂನ್ ಹಾಕಿ ಡ್ರೈ ಮಾಡ್ಕೋಬೇಕು. ಡ್ರೈ ಆದ ನಂತರ ಲಾಸ್ಟಿಗೆ ಏನು ಮಾಡಬೇಕಂದ್ರೆ ಒಂದು ಸ್ವಲ್ಪ ಇನ್ನು ನೀರಿನಂಶ ಇರುತ್ತೆ ಅನ್ನುವಾಗ ಅದಕ್ಕೆ ಕರ್ಬೇವಿನ ಸೊಪ್ಪು ಹಾಕ್ಕೋಬೇಕು. ಇನ್ನು ಒಂದು ಸ್ವಲ್ಪ ಡ್ರೈ ಅಂತ ಅನಿಸಿದರೆ ಕೆಳಗಡೆ ತಲೆ ಹಿಡ್ದಂಗೆಲ್ಲ ಆಗುತ್ತಲ್ಲ, ಆವಾಗ ಏನು ಮಾಡಬೇಕು, ಮತ್ತೆ ಒಂದು 2 ಸ್ಪೂನಷ್ಟು 2-3 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಈ ಥರ ಇದನ್ನು ಡ್ರೈ ಮಾಡ್ಕೋಬೇಕು. ಇವಾಗ ನೋಡಿ ಡ್ರೈ ಆಯಿತು. ಡ್ರೈ ಆದ ನಂತರ ನಾನಿವಾಗ ಗ್ಯಾಸ್ನ ಆಫ್ ಮಾಡ್ತಾಯಿದ್ದೀನಿ. ಈ ಥರ ಮಾಡಿಕೊಂಡ್ರೆ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ. ತುಂಬಾ ಈಸಿಯಾದಂಥ ಸಿಂಪಲ್ ಆಗಿರುವಂಥ ರೆಸಿಪಿ. ಈ ರೆಸಿಪಿನ ನೀವು ಅನ್ನದ ಜೊತೆನೂ ತಿನ್ಬೋದು. ಅಂದರೆ ಇದು ಸೈಡ್ ಡಿಶ್ ಆಗಿ ನೀವು ಇದನ್ನು ಮಾಡ್ಕೋಬಹುದು. ತುಂಬಾ ಈಸಿಯಾದಂಥ ಸಿಂಪಲ್ ಆಗಿರುವಂಥ ರೆಸಿಪಿ. ಆಮೇಲೆ ಇದು ತಿನ್ನೋಕ್ಕೆ ಅಂದರೆ ಓಪನ್ ಮಾಡೋಕ್ಕೆಲ್ಲ ಇರುತ್ತಲ್ವ, ಅನ್ನ ಜೊತೆ ಆದರೆ
ಒಂದು ಸ್ವಲ್ಪ ತಿನ್ನೋಕ್ಕೂ ಬೇಜಾರಾಗುತ್ತೆ. ಒಂದು 7 o'clock ಟೈಮಲ್ಲೆಲ್ಲ ಇದನ್ನು ಈವ್ನಿಂಗ್ ಟೈಮಲ್ಲಿ ನೀವು ಇದನ್ನು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಇವತ್ತಿನ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇದನ್ನು ನೀವು ಮನೇಲಿ ಟ್ರೈ ಮಾಡಿ ಹೆಂಗಾಯಿತು ಅಂತ ನನಗೆ ಕಮೆಂಟಲ್ಲಿ ಕಮೆಂಟ್ ಹಾಕಿ. ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದಂತೂ ಮರಿಬೇಡಿ ಫ್ರೆಂಡ್ಸ್. ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸಿಗೆ, ರಿಲೇಟಿವ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ. ನೆಕ್ಸ್ಟ್ ಹೊಸ ರೆಸಿಪಿಯೊಂದಿಗೆ ಬರ್ತೀನಿ. ಬಾಯ್.